ನೆಲವಿಲ್ಲದ ಜಲವಿಲ್ಲ, ಜಲವಿಲ್ಲದ ಜೀವ ಇಲ್ಲ, ಜಲವಿಲ್ಲದ ಜಲವಿಲ್ಲ, ಜಲವಿಲ್ಲದ ಜೀವವಿಲ್ಲ. ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ, ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ. ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ಎಲ್ಲರೂ ಒಂದ. ಈ ಬಾರಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ವಿಜೇತರು ಮತ್ತು ಕನ್ನಡ ಜಾನಪದ ಪರಿಷತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಮಾಜಿ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಕಲಾ ಪೋಷಕರು ಮತ್ತೆ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಗೌರವ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ರವಿ ನಾಗಕೋಡ್ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತೇವೆ. ಮತ್ತು ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರು ಬಹಳ ದಿನದಿಂದಲೂ ಕೂಡ ನಾಡು ನುಡಿ ಸಂಸ್ಕೃತಿ ಕಲೆಗೆ ಪ್ರೋತ್ಸಾಹ ಮಾಡಿಕೊಂಡು ಹಾಗೂ ಈ ಒಂದು ಪುಟ್ಟ ಮತ್ತು ಸುಂದರವಾದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಮೂರು ಸಂಸ್ಥೆಗಳ ಕಲಾವಿದರುಗಳು ಹಾಗೂ ನಮ್ಮ ಎಲ್ಲ ನಮ್ಮ ಬಂಧುಗಳು, ಪ್ರೇಕ್ಷಕರುಗಳು ಮತ್ತು ನಮ್ಮ ಎಲ್ಲ ಮೀಡಿಯಾದ ನನಗೆ ಆಪ್ತರುಗಳು ಎಲ್ಲರಿಗೂ ಕೂಡ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಈ ಕಾರ್ಯಕ್ರಮ ರಂಗಭೂಮಿ ಈ ರಂಗಭೂಮಿ ಕಲಾವಿದರು ಬಹಳಷ್ಟು ತಲೆಮಾರುಗಳಿಂದ ಉಳಿಸ್ಕೊಂಡು ಬಂದಿದ್ದಾರೆ. ಈ ಆಧುನಿಕ ಜಗತ್ತಿನಲ್ಲಿ ಕೂಡ ಎಷ್ಟೇ ಆವಿಷ್ಕಾರಗಳಾದರೂ ಸಹ ಈ ರಂಗಭೂಮಿಯಂತಹ ನಾಟಕ ಕಲೆ ಇರಬಹುದು, ಬೇರೆ ಬೇರೆ ಕಲಾ ಪ್ರಕಾರಗಳು ಮುಂದುವರೆಸ್ಕೊಂಡು ಬಂದಿದ್ದಾವೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ನಮ್ಮ ಗ್ಯಾರಂಟಿ ರಾಮಣ್ಣ ಅವರು, ನಮ್ಮ ವಿಶೇಷವಾಗಿ ನಮ್ಮ PT ಮಾನಮ್ಮ ಅವರು ಅವರ ಜೀವನದ ಎಲ್ಲ ಬದುಕನ್ನು ಕೂಡ ಕಲಾ ರಂಗಕ್ಕೆ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಹಾಗೆ ನಮ್ಮಲ್ಲಿ ಅದೇ ರೀತಿಯ ಕಲಾ ತಂಡಗಳು, ದೊಡ್ಡ ದೊಡ್ಡ ರಂಗಭೂಮಿ ಕಲಾವಿದರು ಇಲ್ಲಿಂದ ಒಳ್ಳೆ ದೊಡ್ಡ ಹೆಸರುಗಳನ್ನು ಪಡೆದಿದ್ದಂತನ್ನ ನಾವು ನೋಡಿದ್ದೇವೆ. ಇವತ್ತು ಎಷ್ಟೇ ವಿಜ್ಞಾನ ಮುಂದುವರೆದರೂ ಕೂಡ ನಾಟಕ ಕಲೆ ಅಂತದ್ದು, ವಿಶೇಷವಾಗಿ ಪೌರಾಣಿಕ ನಾಟಕ ಕಲೆ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿನಿತ್ಯ ವಿಡಿಯೋಗಳಲ್ಲಿ ನೇರವಾಗಿ ನೋಡ್ಲಿಕ್ಕಾಗ್ತಿದ್ರು, ವಿಡಿಯೋಗಳಲ್ಲಿ ನೋಡ್ತಾ ಇದ್ವಿ. ಮಹಿಳೆಯರು ಕೂಡ ವಿಶೇಷವಾದ ತಂಡಗಳ ಮೂಲಕ ನಾಟಕ ಪ್ರದರ್ಶನಗಳನ್ನ ಮಾಡ್ತಾ ರಂಗಭೂಮಿ ಕಲೆಗೆ ಒಂದು ವಿಶೇಷ ಮೆರುಗನ್ನು ನೀಡಿದ್ದಾರೆ. ಈ ಭೂಮಿ ಇರುವ ತನಕನೂ ಕೂಡ ಈ ಕಲೆಗೆ ಅಳಿವಿಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಉದ್ಘಾಟನೆಯಲ್ಲಿ ನಾವು ಪಾಲ್ಗೊಂಡಿರೋದು ನಿಜಕ್ಕೂ ಕೂಡ ಇದೊಂದು ಪುಣ್ಯದ ಕೆಲಸ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ರಂಗ ಕಲಾವಿದರಿಗೆ ಶುಭವಾಗಲಿ. ಇದೇ ರೀತಿ ನಿಮ್ಮ ನಿರಂತರವಾದಂತಹ ಕಲೆಯ ಉತ್ಸವ ಮುಂದುವರಿಯಲಿ ಅಂತೇಳಿ ಶುಭ ಹಾರೈಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ವಿಶ್ವ ರಂಗಭೂಮಿ ದಿನ ಅಂತ ಘೋಷಣೆ ಆಗಿದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಯುನೆಸ್ಕೋ ಒಂದೊಂದು ದಿನವಾಗಿ ಆಚರಿಸ್ಕೊಂಡು ಬಂದಿರತಕ್ಕಂಥದ್ದನ್ನ ಕಾಣ್ತೇವೆ. ಈ ವಿಶ್ವ ರಂಗಭೂಮಿ ದಿನ ಎನ್ನತಕ್ಕಂಥದ್ದು ಯಾವಾಗ ಹುಟ್ಟುಕೊಳ್ತು ಅಂತ ಅಂದ್ರೆ 1961ನೇ ಇಸ್ವಿ. IIT ಎನ್ನತಕ್ಕಂಥ ಒಂದು ಸಂಸ್ಥೆ, ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಎನ್ನತಕ್ಕಂತಹ ಸಂಸ್ಥೆ 1961ರಲ್ಲಿ ವಿಶ್ವ ರಂಗಭೂಮಿ ದಿನ ಅನ್ನೋದನ್ನ ಆಚರಿಸಬೇಕು ಅಂತ ತೀರ್ಮಾನವನ್ನ ಮಾಡಿತು. ಆದರೆ ವಾಸ್ತವಿಕವಾಗಿ ಇದು ಜಾರಿ ಬಂದಂತಹದ್ದು 1962ನೇ ಇಸ್ವಿ. ಫ್ರಾನ್ಸ್ ದೇಶದ ಒಂದು ನಾಟಕವನ್ನ ಅಭಿನಯಿಸುವ ಮೂಲಕ ಈ ವಿಶ್ವ ರಂಗಭೂಮಿ ದಿನಕ್ಕೆ ಚಾಲನೆಯನ್ನ ಕೊಡಲಾಯಿತು. ರಂಗಭೂಮಿ ಎನ್ನತಕ್ಕಂತಹದ್ದು ಈಗಾಗಲೇ ಕೆಂಚೇಗೌಡ ಹೇಳಿದಂಗೆ ಬಹಳ ಪುರಾತನವಾದಂತಹ ಕಲೆ. ಇದು ರಂಗಭೂಮಿ ಕೇವಲ ಮನರಂಜನೆಗೋಸ್ಕರವಾಗಿ ಉಟ್ಕೊಂಡಂತಹದಲ್ಲ. ರಂಗಭೂಮಿಯ ಮೂಲಕ ಸಮಾಜದ ಬದಲಾವಣೆಯನ್ನ, ವ್ಯಕ್ತಿಗಳ ಬದಲಾವಣೆಯನ್ನ ನಾವು ಕಾಣ್ತಾ ಇದ್ದೇವೆ. ಆದುದರಿಂದ ರಂಗಭೂಮಿ ಸಮಾಜಕ್ಕೆ ಒಂದು ರೀತಿಯ ಆಸ್ತಿ. ಅದು ರಂಗಭೂಮಿಯ ಕಲಾವಿದರಿದ್ದಾರಲ್ಲ, ಇವರು ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು. ಇವರು ಕಲಾವಿದರು ಯಾವತ್ತೂ ಸಹ ಈ ದೇಶದ ಸಾಂಸ್ಕೃತಿಕ ರಾಯಭಾರಿಗಳು. ಆದುದರಿಂದ ನಾವು ಈ ಕಲೆಯನ್ನ ಉಳಿಸಿ ಬೆಳೆಸಬೇಕಾದಂತಹದ್ದು ನಮ್ಮೆಲ್ಲರ ಜವಾಬ್ದಾರಿ.
ಇವತ್ತು ಕಲಾವಿದರು ಕಲೆಯನ್ನ ಪ್ರದರ್ಶನ ಮಾಡ್ತಾರೆ, ಆದರೆ ಆ ಕಲೆಯನ್ನ ಉಳಿಸ್ತಕ್ಕಂಥ ಜವಾಬ್ದಾರಿ ಸಮಾಜದ ಮೇಲೆ, ಸರ್ಕಾರದ ಮೇಲೆ ಇದೆ. ಯಾಕೆ ಅಂತಂದ್ರೆ ಕಲಾವಿದರು ಪ್ರದರ್ಶನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರೇಕ್ಷಕರ ಅವಶ್ಯಕತೆ ಬಹಳ ಇರುತ್ತೆ. ಜೊತೆಗೆ ಸರ್ಕಾರವೂ ಸಹ ನಾಟಕ ಅಕಾಡೆಮಿಯ ಮೂಲಕ ಹೆಚ್ಚು ಈ ಬೀದಿ ನಾಟಕ ಕಲೆ ಇರಬಹುದು, ಪೌರಾಣಿಕ ನಾಟಕಗಳಿರ್ಬೋದು, ಸಾಮಾಜಿಕ ನಾಟಕಗಳಿರ್ಬೋದು, ಇಂತಹ ಕಲೆಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕಾದಂತಹದ್ದು ಬಹಳ ಅವಶ್ಯಕ. ಆದುದರಿಂದ ಈ ಕಲೆಯನ್ನ ಉಳಿಸಿ ಬೆಳೆಸಬೇಕಾದಂತಹದ್ದು ಎಲ್ಲರ ಜವಾಬ್ದಾರಿ, ಇದು ಯಾರದೇ ಒಬ್ಬರ ಜವಾಬ್ದಾರಿ ಅಲ್ಲ ಅಂತ ಹೇಳ್ತಾ ಇವತ್ತು ಒಂದು ಅರ್ಥಪೂರ್ಣವಾದಂತಹ ಆಚರಣೆ ಇದು. ಯಾಕೆ ಅಂತಂದ್ರೆ ಬಹುಶಃ ಹಾಸನದಲ್ಲಿ ಈ ರೀತಿ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ವಿಶ್ವ ರಂಗಭೂಮಿ ದಿನ ಆಚರಣೆಯನ್ನು ಮಾಡಿದಂತಹದ್ದು ಯಾವತ್ತೂ ಇರಲಿಲ್ಲ ಅಂತ ಅನ್ಸುತ್ತೆ. ಇವತ್ತು ಈ ಕೆಲಸವನ್ನ ಗ್ಯಾರಂಟಿ ರಾಮಣ್ಣವರು, BT ಮಾನವ ಇವರ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಇದು ನಿರಂತರವಾಗಿ ನಡೀಲಿ, ಕಲೆ ಉಳಿಲಿ, ಕಲಾವಿದರು ಉಳಿಲಿ. ಕಲಾವಿದರು ಉಳಿದ್ರೆ ಕಲೆ ಉಳಿಯುತ್ತೆ. ಆದುದರಿಂದ ಕಲಾವಿದರನ್ನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಎಲ್ಲ ಕಲಾವಿದರು ಭಾಗವಹಿಸಿದ್ದಾರೆ. ಎಲ್ಲ ಕಲಾವಿದರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮಾತಿಗಿಂತ ಹೆಚ್ಚಾಗಿ ಇಲ್ಲಿ ಕಲಾ ಪ್ರದರ್ಶನಕ್ಕೆ ಹೆಚ್ಚು ಅವಕಾಶವನ್ನ ಮಾಡಿಕೊಡೋಣ.